ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿಗೆ ಆಗ್ರಹ ಕೇಳಿಬರ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಪ್ರತಿಭಟನೆ. ಇನ್ನು ಶಿಕ್ಷಣ ಇಲಾಖೆಯಲ್ಲಿ 15 ವರ್ಷಗಳಿಂದ ನೇಮಕಾತಿ ಆಗಿಲ್ಲ. ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿಗೆ ಆಗ್ರಹ ಕೇಳಿಬರ್ತಾ ಇರುವಂತದ್ದು. ಫ್ರೀಡಂ ಪಾರ್ಕ್ನಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಪ್ರತಿಭಟನೆ. ಶಿಕ್ಷಣ ಇಲಾಖೆಯಲ್ಲಿ 15 ವರ್ಷಗಳಿಂದ ನೇಮಕಾತಿ ಆಗಿಲ್ಲ. ವಯೋಮಿತಿ ಮೀರ್ತಾ ಇದ್ರೂ ನೇಮಕಾತಿ ವಿಳಂಬ ಮಾಡ್ತಾ ಇದೆ ಸರ್ಕಾರ. ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರೋ ಉದ್ಯೋಗ ಆಕಾಂಕ್ಷಿಗಳ ಪ್ರೊಟೆಸ್ಟ್. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಛಲವಾದಿ ನಾರಾಯಣ ಸ್ವಾಮಿ ಅವರು ಭೇಟಿ ನೀಡಿದ್ದಾರೆ. ಅಭ್ಯರ್ಥಿಗಳ ಜತೆ ಕೂತು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು. ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಉದ್ಯೋಗ ಆಕಾಂಕ್ಷಿಗಳು. ಪುಟ್ಟರಾಜು ಗವಾಯಿ ಭಾವಚಿತ್ರವನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಉದ್ಯೋಗ ಆಕಾಂಕ್ಷಿಗಳು. ಸಂಗೀತ ಶಿಕ್ಷಕರಿಂದ ವಾದ್ಯಗಳನ್ನ ನುಡಿಸಿ ಬೇಡಿಕೆ ಈಡೇರಿಕೆಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಶಿಕ್ಷಣ ಇಲಾಖೆ ಬಗ್ಗೆ ಸರ್ಕಾರ ಮಲತಾಯಿ ಧೋರಣೆಯನ್ನ ತೋರ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಶಾಲೆಯನ್ನ ಮುಚ್ಚುವ ಕೆಲಸ ಆಗ್ತಾ ಇದೆ. ಇನ್ನು ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕೆಪಿಎಸ್ಸಿಯನ್ನ ಕ್ಲೋಸ್ ಮಾಡಲಿ, ಕೆಪಿಎಸ್ಸಿ ಮೂಲಕ ಆಗಿರೋ ನೇಮಕಾತಿಯನ್ನ ರದ್ದು ಮಾಡಲಿ ಅಂತ ಹೇಳಿ ಇಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಆಗಿರುವಂತಹ ಕಾಂತಕುಮಾರ್ ಇದ್ದಾರೆ. ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿ ವಿಚಾರದಲ್ಲಿ ಸಾಕಷ್ಟು ವಿಳಂಬ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿತ್ತು. ಆದ್ರೆ ಅಧಿಕಾರಕ್ಕೆ ಬಂದು ಇಷ್ಟು ವರ್ಷ ಕಳೆದ್ರೂ ಕೂಡ ನೇಮಕಾತಿ ಮಾಡುವಂತ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಮಲ್ತಾಯಿ ಧೋರಣೆಯನ್ನ ತೋರ್ತಾ ಇದೆ ಅನ್ನುವಂತ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಸರ್, ಈಗ ನಿಜವಾಗ್ಲೂ ಒಪ್ತೀರಾ ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ಸರ್ಕಾರ ಮಲ್ತಾಯಿ ಧೋರಣೆ ತೋರ್ತಾ ಇದೆ ಅಂತ ಹೇಳಿ? ಖಂಡಿತ ಸರ್, ಖಂಡಿತ ಮಲ್ತಾಯಿ ಧೋರಣೆ ತೋರ್ತಾ ಇದೆ. ಯಾಕೆಂತಂದ್ರೆ ಅಲ್ಲ, ಒಂದು 5 ನಿಮಿಷ ಹೇಳ್ತೀನಿ. 5 ನಿಮಿಷ ಖಂಡಿತ ಹೌದು ಸರ್. ಯಾಕೆಂದ್ರೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ. ಯಾವ ರೀತಿ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಮೋರ್ ದೆನ್ 80,000 ವೇಕೆನ್ಸಿ ಇದೆ. ಮೋರ್ ದೆನ್ 80,000 ವೇಕೆನ್ಸಿ ಇದೆ. ಇವತ್ತು ಬರೀ 15,000 ಫಿಲ್ ಮಾಡ್ತಿದ್ದಾರೆ. 15,000 ಫಿಲ್ ಮಾಡೋದ್ರಲ್ಲೂ ಆ ಒಂದು ಎಕ್ಸಾಮ್ ಪ್ಯಾಟರ್ನ್ ಮೊದಲು 200 ಮಾರ್ಕ್ಸ್ ಆಬ್ಜೆಕ್ಟಿವ್ ಇತ್ತು. ಈಗ ಡಿಸ್ಕ್ರಿಪ್ಟಿವ್ ತಗೊಂಡಿದ್ದಾರೆ 200 ಮಾರ್ಕ್ಸ್. ಅಂದ್ರೆ ಬಡವರು ಯಾರು ಎಕ್ಸಾಮ್ ಬರೀಬಾರ್ದು, ಎಲ್ಲ ಶ್ರೀಮಂತರಿಗೆ ಮಾರ್ಕೋಣ. ಎಕ್ಸಾಮ್ ಮೈನ್ಸ್ ಅಂದ್ರೆ 200 ಮಾರ್ಕ್ಸ್ ರಿಟರ್ನ್ ಇರುತ್ತೆ ಸರ್. ಅದ್ರಲ್ಲಿ ಡಿಸ್ಕ್ರಿಮಿನೇಷನ್ ಮಾಡೋಣ, ಯಾರಿಗೆ ಬೇಕಾ ಅವ್ರಿಗೆ ಹುದ್ದೆ ಕೊಡೋಣ, ಇನ್ನೂ 1 ವರ್ಷ ಲೇಟ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಇವರು ಇಟ್ಕೊಂಡಿದ್ದಾರೆ. ಅದ್ರ ಜೊತೆಲಿ ಬಿಕಾಂ ಸ್ಟೂಡೆಂಟ್ಸ್ಗೆ ಸುಮಾರು 7,000 ಜನ ಟಿಟಿ ಎಕ್ಸಾಮ್ ಪಾಸ್ ಆಗಿದ್ದಾರೆ. ಅವರಿಗೆ ಬಿಎಡ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಟಿಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಾದ್ಮೇಲೆ ಈಗ ಅವರಿಗೆ ಸಿಟಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಸರ್. ಪ್ರೈಮರಿ ಸ್ಕೂಲ್ ಟೀಚರ್ಸ್ PSTR 4,424 ಪೋಸ್ಟ್ ಇತ್ತು ಕಲ್ಯಾಣ ಕರ್ನಾಟಕದ್ದು. 2 ವರ್ಷ ಮುಂಚೆ ಅಪ್ರೂವಲ್ ಆಗಿತ್ತು ಸರ್. ಇವಾಗ ಏನ್ ಮಾಡಿದ್ದಾರೆ ಅದನ್ನ ಫುಲ್ ಡಿವೈಡ್ ಮಾಡ್ಕೊಂಡು ಬರೀ 28 ಪೋಸ್ಟ್ ಮಾಡಿದ್ರು. ಅದನ್ನ ಆಮೇಲೆ ನಾವು ಹೋರಾಟ ಮಾಡಿದ್ಮೇಲೆ 800 ಪೋಸ್ಟ್ ಮಾಡಿದ್ದಾರೆ. ಆಸ್ ಪರ್ 371J ಪ್ರಕಾರ ಕಲ್ಯಾಣ ಕರ್ನಾಟಕದಲ್ಲಿ ಅಪ್ ಟು 80% ರಿಕ್ರೂಟ್ಮೆಂಟ್ ಅಲ್ಲಿ ಫಿಲ್ ಮಾಡ್ಬೇಕಂತಂದ್ರೆ FD ಇಂದ ಅಪ್ರೂವಲೇ ಬೇಕಿಲ್ಲ. ಆದ್ರೆ ಇಲ್ಲಿ ರಾಜಕೀಯ ಹಿತಾಸಕ್ತಿ, ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇಲ್ಲ. 15,000 ಪೋಸ್ಟ್ ಅಲ್ಲಿ ಸಂಗೀತ ಟೀಚರ್ಸ್ ಇಲ್ಲ, ಚಿತ್ರಕಲಾ ಟೀಚರ್ಸ್ ಇಲ್ಲ, ಹಿಂದಿ ಟೀಚರ್ಸ್ ಇಲ್ಲ, ಮ್ಯಾಥ್ ಟೀಚರ್ಸ್ ಇಲ್ಲ, ಕನ್ನಡ ಟೀಚರ್ಸ್ ಇಲ್ಲ, ಮರಾಠಿ ಟೀಚರ್ಸ್ ಇಲ್ಲ, ಯಾವ ಟೀಚರ್ಸು ಇಲ್ಲ ಸರ್. ಇಲ್ಲಿ ಇವ್ರಿಗೆ ಇಷ್ಟ ಬಂದಂಗೆ ಯಾವ್ದೋ ಒಂದಷ್ಟು ಪೋಸ್ಟ್ ನಾವು ಕರೆಯೋದು, ಅದನ್ನ 1 ವರ್ಷ 2 ವರ್ಷ ಡಿಲೇ ಮಾಡ್ಕೊಳೋದು, ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಜಾಬ್ ಕೊಡೋಂಥದ್ದು ಇದಾಗ್ತಾ ಇದೆ. ಮತ್ತೆ ದೈಹಿಕ ಶಿಕ್ಷಕರು ಖಾಸಗಿ ಶಾಲಾಡಳಿತ ಮಂಡಳಿಯ ಪರವಾಗಿ ಏನಾದ್ರು ಕೆಲಸ ಮಾಡ್ತಿದೆ ಅಂತ ಅನಿಸ್ತಿದ್ಯಾ? ಖಂಡಿತ ಸರ್. ಈ ರಾಜ್ಯದಲ್ಲಿ ಎಲ್ಲಾ ಸ್ಕೂಲು ಕಾಲೇಜಸ್ ಯಾರ್ದಿದೆ ಸರ್? ಎಲ್ಲ MLA ಗಳಿದೆ, ಎಲ್ಲ ಮಿನಿಸ್ಟರ್ಸ್ ಇದೆ. ಎಲ್ಲಿ ಕ್ವಾಲಿಟಿ ಅಂದ್ರೆ ಶಿಕ್ಷಕರ ನೇಮಕಾತಿ ಮಾಡ್ಕೊಂಡ್ರೆ ಕ್ವಾಲಿಟಿ ಎಜುಕೇಶನ್ ಮಕ್ಳಿಗೆ ಎಲ್ಲಿ ಸಿಕ್ಬಿಡುತ್ತೆ? ಎಲ್ಲಿ ನಮ್ಮ ಪ್ರೈವೇಟ್ ಸ್ಕೂಲು ಕಾಲೇಜಸ್ ಮುಚ್ಚಬೇಕು ಅನ್ನೋ ಪರಿಸ್ಥಿತಿಗೆ ಇವತ್ತು ಗವರ್ಮೆಂಟ್ ಸ್ಕೂಲು ಕಾಲೇಜಸ್ ನ ಸುಮಾರು 1 ವರ್ಷದಲ್ಲಿ 800ರಿಂದ 1000 ಸ್ಕೂಲ್ ಕಾಲೇಜಸ್ ಮುಚ್ತಾ ಇದೀವಿ ಸರ್, ಗವರ್ಮೆಂಟ್ ಸ್ಕೂಲ್ ಕಾಲೇಜಸ್ ಅಲ್ಲಿ. ಬಿಕಾಸ್ ಯಾಕೆ ಅಂತಂದ್ರೆ ಇಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಸರ್. ಇವತ್ತು 1000 ಸ್ಕೂಲ್ ಅಲ್ಲಿ ಬರೀ 1 ಟೀಚರ್ಸ್ ಇದ್ದಾರೆ. ಇದಿಷ್ಟು ಕಾಂತಕುಮಾರ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.